ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅವಿನಾಶ್ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮಂತ ಮಿಡಲ್ ಕ್ಲಾಸ್ ಹುಡುಗರು, ಎಷ್ಟೋ ಹುಡುಗರು ಕನಸಾಗಿರುವಂತ ಶೋರೂಮ್ ಬಂದಿದ್ದೀನಿ. ಅದು ಯಾವ ಶೋರೂಮ್ ಅಂತ ತೋರಿಸ್ತೀನಿ, ಬನ್ನಿ. ಡಿಸ್ಪ್ಲೇ ಇಲ್ಲಿ ನೀವು ಏನೇ ಚೇಂಜಸ್ ಮಾಡಬೇಕು ಅಂದ್ರೆ ಈ ಬಟನ್ ಆಪ್ಷನ್ ನೀವು ಯೂಸ್ ಮಾಡ್ಕೊಬೇಕು. ಇದರಲ್ಲಿ 2 ಬಟನ್ ಆಪ್ಷನ್ ಬರುತ್ತೆ. ಒಂದು ಮೇಲ್ಗಡೆ ಲೆಫ್ಟ್ ಸೈಡ್ ಚೇಂಜಸ್ ಆಗುತ್ತೆ, ಇನ್ನೊಂದು ಕೆಳಗಡೆ ಚೇಂಜಸ್ ಆಗುತ್ತೆ. ಸೊ ಈ ರೈಟ್ ಸೈಡ್ ಬಟನ್ ಅಲ್ಲಿ ನಿಮಗೆ ಇಷ್ಟು ಆಪ್ಷನ್ ಬರುತ್ತೆ. ಒಂದು ಓಡೋ ಅಂತ ಹೇಳಿದ್ರೆ ಟೋಟಲ್ ಡಿಸ್ಟೆನ್ಸ್ ಕ್ಯಾಲ್ಕುಲೇಷನ್. ಆಸ್ ಪರ್ ಈ ಕಿಲೋಮೀಟರ್ ಪ್ರಕಾರ ನೀವು ಗಾಡಿ ಸರ್ವಿಸ್ ಕೊಡಬೇಕು. ಫಸ್ಟ್ ಸರ್ವಿಸ್ ಬಂದು ನಿಮಗೆ 1000 ಕಿಲೋಮೀಟರ್ಸ್ ಆರ್ 30 ಡೇಸ್ ಫ್ರಮ್ ದಿ ಡೇಟ್ ಆಫ್ ಬರ್ತ್ ಆಫ್ ಮೋಟರ್ ಸೈಕಲ್ ವಿಚ್ ಎವರ್ ಇಸ್ ಅರ್ಲಿಯರ್. ಎರಡರಲ್ಲಿ ಯಾವ್ದು ಬೇಗ ಬರುತ್ತೆ ಅದ್ರ ಪ್ರಕಾರ ಬರಬೇಕು. ಅಗೇನ್ ಪ್ರೆಸ್ ಮಾಡಿದ್ರೆ ನಿಮಗೆ ಟ್ರಿಪ್ ಒನ್ ಅಂದ್ರೆ ಡಿಸ್ಟೆನ್ಸ್ ಕ್ಯಾಲ್ಕುಲೇಷನ್. ಸೊ ಇಲ್ಲಿಂದ ಮನೆಯಿಂದ ನೀವು ಬೇರೆ ಕಡೆ ಹೋಗ್ತೀರಾ ಅಥವಾ ಒಂದು ಟ್ರಿಪ್ ಹೋಗ್ತೀರಾ ಅಂದ್ರೆ ಎಕ್ಸಾಕ್ಟ್ ಡಿಸ್ಟೆನ್ಸ್ ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬಹುದು. ಸೊ ಇದನ್ನ 0 ಮಾಡಬೇಕಾದ್ರೆ ಸೇಮ್ ಬಟನ್ ಇದೆಯಲ್ಲ, ಲಾಂಗ್ ಪ್ರೆಸ್ ಮಾಡಿ ಗೆಟಿಂಗ್ 0. ಅಗೇನ್ ರೀಕ್ಯಾಲ್ಕುಲೇಟ್ ಮಾಡ್ಕೊಬಹುದು. ಹೌದು, ಅಗೇನ್ ತಿರ್ಗಾ ಪ್ರೆಸ್ ಮಾಡಿ ಟ್ರಿಪ್ 2. ಇವಾಗ ಟ್ರಿಪ್ 1 ಆಲ್ರೆಡಿ ನಾನು ಎರೇಸ್ ಮಾಡಿಬಿಟ್ಟೆ. ಆಲ್ಟರ್ನೇಟಿವ್ ಟ್ರಿಪ್ 2 ನಲ್ಲೂ ಬರುತ್ತೆ ನಿಮಗೆ. ಇದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಗೆಟಿಂಗ್ 0. ಅಗೇನ್ ರೀಕ್ಯಾಲ್ಕುಲೇಟ್ ಆಗುತ್ತೆ. ಇದರಲ್ಲಿ 2 ಆಪ್ಷನ್, ಟ್ರಿಪ್ 1 ಟ್ರಿಪ್ 2 2 ಆಪ್ಷನ್ ಬರುತ್ತೆ ನಿಮಗೆ. ತಿರ್ಗಾ ಪ್ರೆಸ್ ಮಾಡಿದ್ರೆ ಟ್ರಿಪ್ ಎಫ್ ಅಂದ್ರೆ ಫ್ಯೂಲ್ ರಿಸರ್ವ್ ಇಂದ ಕೆಳಗಡೆ ಬಂದಾಗ ಆಟೋಮೆಟಿಕ್ ಟ್ರಿಪ್ ಅಪ್ ಅಂತ ತೋರಿಸುತ್ತೆ. ಅವಾಗ ಫ್ಯೂಲ್ ಸ್ಟೇಷನ್ ಹೋಗಿ ಫ್ಯೂಲ್ ನ ಟಾಪ್ ಅಪ್ ಮಾಡಿಸ್ಕೊಬೇಕು. ಈ ವೆಹಿಕಲ್ ಅಲ್ಲಿ ಆನ್ ಅಂಡ್ ಆಫ್ ರಿಸರ್ವ್ ಬರಲ್ಲ, ಯಾಕಂದ್ರೆ ಇದು ಫ್ಯೂಲ್ ಇಂಜೆಕ್ಷನ್. ಈ ಓಲ್ಡ್ ವೆಹಿಕಲ್ ಅಲ್ಲಿ ನಿಮ್ಗೆ ಅದರಲ್ಲಿ ಇದೆ ನೋಡಿ, ಆ ವೆಹಿಕಲ್ ಆನ್ ಅಂಡ್ ಆಫ್ ಬರುತ್ತೆ, ಇದು ಆನ್ ಅಂಡ್ ಆಫ್ ಬರಲ್ಲ. ನಿಮ್ ರಿಸರ್ವ್ ಹೆಂಗೆ ಕಂಡುಹಿಡಿಯೋದು ಅಂದ್ರೆ ಟ್ರಿಪ್ ಎಫ್. ಇವಾಗ 1 ಲೀಟರ್ ಇದೆ, ಅರ್ಧ ಲೀಟರ್ ಕೆಳಗಡೆ ಬಂದಿಲ್ಲ, ಅದು ಅರ್ಧ ಲೀಟರ್ ಕೆಳಗಡೆ ಬಂದ್ರೆ ಟ್ರಿಪ್ ಅಪ್ ಅಂತ ತೋರಿಸುತ್ತೆ. ಸೇಫರ್ ಸೈಡ್ ಪೆಟ್ರೋಲ್ ಟಾಪ್ ಅಪ್ ಮಾಡುತ್ತೆ. ತಿರ್ಗಾ ಪ್ರೆಸ್ ಮಾಡಿದ್ರೆ ಓಡೋ ಈ ಆಪ್ಷನ್ಸ್ ಮುಗಿತು. ಕೆಳಗಡೆ ಆಪ್ಷನ್ ಚೇಂಜ್ ಮಾಡಬೇಕು ಅಂದ್ರೆ ರೈಟ್ ಸೈಡ್ ಆಪ್ಷನ್. ಸರ್ ಇದು ಬಂದು ಬ್ಯಾಟ್ರಿ ಟೆಂಪರೇಚರ್. ಇವಾಗ 12 ವೋಲ್ಟ್ಸ್ ಅಲ್ಲಿ ಇದೆ. ಈಗ ನನ್ನ ವೆಹಿಕಲ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ನಿಮಗೆ 12.5 12.8 ಅಪ್ ಟು 14 ವರೆಗೂ ಹೋಗುತ್ತೆ. ಸಪೋಸ್ ಇದು ಏನಾರ ಡಿಕ್ರೀಸ್ ಆಗ್ತಾ ಇದೆ ಅಂದ್ರೆ ಡಿಸ್ರೀಚಾರ್ಜ್ ಆಗ್ತಿದೆ ಅಂತ ಅರ್ಥ, ಬ್ಯಾಟ್ರಿ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಅವಾಗ ಸರ್ವಿಸ್ ಸ್ಟೇಷನ್ ಬಂದು ಬ್ಯಾಟ್ರಿನ 1 ಟೈಮು ಚೆಕ್ ಆ್ಯಂಡ್ ಚೇಂಜ್ ಮಾಡಿಸ್ಕೊಬೇಕು. ಇವಾಗ ನೋಡಿ 13 ಇದೆ, ತಿರ್ಗಾ 14 ವರೆಗೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದು ನಿಮಗೆ 8 9 10 ಆ ಥರ ಡಿಕ್ರೀಸ್ ಆಗ್ಬಾರ್ದು. 12 ಮೇಲೆನೇ ಇರಬೇಕು, 12 ವಾಟ್ಸ್. ಅಗೈನ್ ನೀವು ಪ್ರೆಸ್ ಮಾಡಿದ್ರೆ ನೋಡಿ, ಇವಾಗ ಕೂಲೆಂಟ್ ಟೆಂಪರೇಚರು 79 ಸೆಲ್ಸಿಯಸ್ ಇದೆ. ಇದು ನಾರ್ಮಲ್ ಆಗಿ ಬಂದು 26 ಸೆಲ್ಸಿಯಸ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. ಇದು ಏನಾರ ಹೀಟ್ ಆಯ್ತು ಅಂದ್ರೆ ನಿಮ್ಗೆ ಈ ನೀಡ್ಲು ಮಾರ್ಕ್ ಬ್ಲಿಂಕ್ ಆಗುತ್ತೆ. ಇದು ಬಂದು ಹೀಟಿಂಗ್ ಸೆನ್ಸರ್ ಅಂತ ಕರಿತೀವಿ. ಇದು 3 ರೀಸನ್ಗೋಸ್ಕರ ಬ್ಲಿಂಕ್ ಆಗೋದು. ಒಂದು ಗಾಡಿ ಹೆವಿ ಹೀಟ್ ಆದಾಗ, ಇನ್ನೊಂದು ರೇಡಿಯೇಟರ್ ಫ್ಯಾನ್ ವರ್ಕ್ ಆಗ್ತಿದ್ದಾಗ, ಇನ್ನೊಂದು ಕೂಲೆಂಟ್ ಕಮ್ಮಿ ಇದ್ದಾಗ. ಸಪೋಸ್ ಆ ಲೈಟ್ ಆ ಥರ ಬ್ಲಿಂಕ್ ಆಯ್ತು ಅಂದ್ರೆ ರೆಸ್ಟ್ ಕೊಟ್ಟು ನೋಡಿ. ತಿರ್ಗಾ ಅದು ಅಗೇನ್ ಬ್ಲಿಂಕ್ ಆಯ್ತು ಅಂದ್ರೆ ನಿಮ್ಗೆ ರೇಡಿಯೇಟರ್ ಪ್ರಾಬ್ಲಮ್, ಇಲ್ಲಾಂದ್ರೆ ಕೂಲೆಂಟ್ ಕಮ್ಮಿ ಇರುತ್ತೆ. ಅವಾಗ ಸರ್ವಿಸ್ ಸ್ಟೇಷನ್ ಬಂದು ಪ್ರಾಬ್ಲಮ್ನ ರೆಕ್ಟಿಫೈ ಮಾಡ್ಕೊಬೇಕು. ತಿರ್ಗಾ ಪ್ರೆಸ್ ಮಾಡಿದ್ರೆ ನಿಮಗೆ ಟ್ರ್ಯಾಕ್ ಅಂದ್ರೆ ನೀವು ಹೈವೇಗೆ ಹೋಗ್ತೀರಾ, ಇಲ್ಲಾಂದ್ರೆ ರೌಂಡ್ಸ್ ಹಾಕ್ತೀರಾ, ಲಾಪ್ ಮಾಡ್ತೀರಾ ಅಂದ್ರೆ ಈ ಪೋರ್ಷನ್ ಓಪನ್ ಅಪ್ ಮಾಡ್ಕೊಬಹುದು. ಸೇಮ್ ಬಟನ್ ಲಾಂಗ್ ಪ್ರೆಸ್ ಮಾಡಿ ನೋಡಿ, ಈ ತರ ಸ್ಕ್ರೀನ್ ಓಪನ್ ಆಗುತ್ತೆ. ಲೇಟೆಸ್ಟ್, ಫಾಸ್ಟೆಸ್ಟ್, ಈ ತರ ನೀವು ಎಷ್ಟು ರೌಂಡ್ಸ್ ಹೊಡೆದಿದ್ರಾ, ಎಷ್ಟು ಸೆಕೆಂಡ್ ಅಲ್ಲಿ ಕ್ರಾಸ್ ಮಾಡಿದ್ರೂ ತೋರಿಸ್ಕೊಡುತ್ತೆ ಇದು. ಇಲ್ಲ ನಿಮ್ಗೆ ಬೇಡ, ನಾನು ಸ್ಟ್ರೀಟ್ ಮೋಡಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ಸೇಮ್ ಬಟನ್ ಲಾಂಗ್ ಪ್ರೆಸ್ ಮಾಡಿ ಅಗೇನ್ ಇದಕ್ಕೆ ಬರುತ್ತೆ. ನಿಮಗೆ ಸ್ಟ್ರೀಟ್ ಮೋಡಲ್ ಇರುತ್ತೆ ಗಾಡಿ. ತಿರ್ಗಾ ಪ್ರೆಸ್ ಮಾಡಿದ್ರೆ ನಿಮ್ಗೆ ಲೀಟರ್ ಬಾರ್ ಮೈಲೇಜ್, ಗಾಡಿ ಲೀಟರ್ಗೆ ಎಷ್ಟು ಮೈಲೇಜ್ ಬರ್ತದೆ ಅಂತ ಶೋ ಆಗುತ್ತೆ. ಅಗೇನ್ ಪ್ರೆಸ್ ಮಾಡಿದ್ರೆ ಆವರೇಜ್ ಕಿಲೋಮೀಟರ್ ಪರ್ ಲೀಟರ್. ಇವಾಗ ಆಲ್ರೆಡಿ 1 ಕಿಲೋಮೀಟರ್ ಓಡಿಸಿದ್ರ, ಆ 1 ಕಿಲೋಮೀಟರ್ ಆವರೇಜ್ ಆಗಿ ನಿಮಗೆ 7.9 ತೋರಿಸಿದೆ. ಒಂತು ನಿಮ್ಗೆ ಒಂದು 500-600 ದಾಟಿದ ಮೇಲೆ ಎಕ್ಸಾಕ್ಟ್ ಮೇಲೆ ತೋರಿಸ್ಕೊಡುತ್ತೆ. ಅಗೇನ್ ಪ್ರೆಸ್ ಮಾಡಿದ್ರೆ ಆವರೇಜ್ ಕಿಲೋಮೀಟರ್ ಪರ್ ಅವರ್ ಅಂದ್ರೆ ನೀವು 80, 90, 100 ಎಲ್ಲ ಗಾಡಿ ಟೆಸ್ಟ್ ಆಗಿದಾಗ ಆ ಸ್ಪೀಡ್ಗೆ ಎಷ್ಟು ಮೈಲೇಜ್ ಬಂದಿದೆ ಅಂತ ಕ್ಯಾಲ್ಕುಲೇಟ್ ಆಗುತ್ತೆ. ಇದು ಪರ್ ಅವರ್ ಮೈಲೇಜ್. ಬ್ಯಾಕ್ ಹೋಯ್ತಲ್ವಾ, ಅದು ಬಂದು ಆವರೇಜ್ ಮೈಲೇಜ್. ಅಗೇನ್ ಪ್ರೆಸ್ ಮಾಡಿದ್ರೆ TCS ಅಂದ್ರೆ ಟ್ರಾಕ್ಷನ್ ಕಂಟ್ರೋಲರ್. ಇದು ಆಲ್ಮೋಸ್ಟ್ ನೀವು ಆನ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಬ್ಯಾಕ್ ವೀಲ್ ಸ್ಪಿನ್ ಆಗಲ್ಲ.
ಫಾರ್ ಎಕ್ಸಾಂಪಲ್ ನೀವು ಏನೇ ಹೈ ಸ್ಪೀಡಲ್ಲಿ ಇದು 100 120 ಇದ್ದಾಗ ನೀವು ಬ್ರೇಕ್ ಅಪ್ಲೈ ಮಾಡಿದಾಗ ಬ್ಯಾಕ್ ವೀಲ್ ಸ್ಪಿನ್ ಆಗಲ್ಲ, ಫ್ಲಿಪ್ ಆಗಲ್ಲ. ಸಪೋಸ್ ನೀವು ಇವಾಗ ಜಲ್ಲಿ ಕಲ್ಲು ಮರಳ ಮೇಲೆಲ್ಲ ಗಾಡಿ ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಬ್ಯಾಕ್ ವೀಲ್ ಸ್ಪಿನ್ ಆಗುತ್ತೆ, ಇದು ಸೆನ್ಸರ್ ಅಲ್ಲೇ ಕಂಟ್ರೋಲ್ ಆಗುತ್ತೆ. ಫ್ರಂಟ್ ವೀಲು ಏನ್ ಡೈಮೆನ್ಷನ್ ರೊಟೇಟ್ ಆಗುತ್ತೆ, ಬ್ಯಾಕ್ ವೀಲ್ ಅದೇ ಡೈಮೆನ್ಷನ್ಗೆ ಸಿಂಕನೈಸ್ ಆಗಿ ಗಾಡಿ ಮೂವ್ಮೆಂಟ್ ತಗೊಳ್ಳಿ. ಇವಾಗ ನೀವು ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಜರ್ಕ್ ಹೊಡೆದಂಗೆ ತಗೊಳುತ್ತೆ, ಫ್ರಂಟ್ ವೀಲ್ಗೆ ಸಿಂಕನೈಸ್ ಆಗ್ತಾ ಇರುತ್ತೆ. ಇದು ಆಲ್ಮೋಸ್ಟ್ ಆನ್ ಮಾಡಿ ಬಿಟ್ಕೊಳ್ಳಿ. ಆನ್ ಮಾಡಿಬಿಟ್ಟು 99% ಸ್ಕಿಡ್ನೆಸ್ ಅವಾಯ್ಡ್ ಆಗೋಗುತ್ತೆ, ನಿಮಗೆ ಸ್ಕಿಡ್ನೆಸ್ ಆಗೋದಿಲ್ಲ. ಬಟ್ ಇನ್ನೊಂದು ಏನಂದ್ರೆ, ಇವಾಗ ಹಿಲ್ ಸ್ಟೇಷನ್ಗೆ ಹೋಗ್ತೀರಾ, ಗಾಡಿ ಹಿಲ್ ಸ್ಟೇಷನ್ ನಿಂತಿದಾಗ ಇದನ್ನ ನೀವು ಆಫ್ ಮಾಡ್ಕೊಂಡ್ರೆ ಫಾರ್ ಬೆಟರ್. ಆಫ್ ಮಾಡ್ಕೊಂಡೆ ಮೂವ್ಮೆಂಟ್ ಮಾಡಿದ್ರೆ ಜರ್ಕ್ ಹೊಡಿತದೆ. ನೀವು ಆಫ್ ಮಾಡ್ಕೊಂಡ್ರೆ ಪ್ರಾಪರ್ ಮೂವ್ಮೆಂಟ್ ತಗೊಳುತ್ತೆ. ಇದನ್ನ ಆಫ್ ಮಾಡಬೇಕು ಅಂದ್ರೆ ಸೇಮ್ ಬಟನ್ ಇದೆಯಲ್ಲ, ಲಾಂಗ್ ಪ್ರೆಸ್ ಮಾಡಿ. ಆಫ್ ಆಯ್ತು. ಆಫ್ ಆಯ್ತು ಅಂದ್ರೆ ನಿಮ್ಗೆ TCS ಮಾರ್ಕ್ ಬಂದ್ಬಿಡುತ್ತೆ. ಆನ್ ಮಾಡಬೇಕು ಅಂದ್ರೆ ಲಾಂಗ್ ಪ್ರೆಸ್ ಮಾಡಿ TCS ಮಾರ್ಕ್ ಹೊಂಟೋಗುತ್ತೆ. ತಿರ್ಗಾ ಪ್ರೆಸ್ ಮಾಡಿದ್ರೆ ಬ್ಯಾಟ್ರಿ, ಈ ಆಪ್ಷನ್ ಮುಗೀತು. ಇದು ಬಂದು ABS ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಒಂದು ವೆಹಿಕಲ್ ರನ್ನಿಂಗ್ ಮೂವ್ಮೆಂಟ್ ತಗೊಂಡಿದ ತಕ್ಷಣ ಈ ಲೈಟ್ ಆಫ್ ಆಗ್ಬೇಕು ನಿಮಗೆ. ಅವಾಗ ABS ಸೆನ್ಸರ್ ಆಕ್ಟಿವೇಟ್ ಆಗಿದೆ ಅಂತ ಅರ್ಥ. ನೀವು ನಾರ್ಮಲ್ ಆಗಿ ವೆಹಿಕಲ್ ನಿಲ್ಲಿಸಿ ಕೀ ಆಫ್ ಮಾಡಿ ಆನ್ ಮಾಡಿದಾಗ ಆನ್ ಬರುತ್ತೆ, ಇಟ್ಸ್ ನಾಟ್ ಅ ಪ್ರಾಬ್ಲಮ್. ಬಟ್ ರನ್ನಿಂಗ್ ಟೈಮಲ್ಲಿ ಅದು 100% ಆಫ್ ಆಗಲೇಬೇಕು. ಆಫ್ ಆದ್ರೆ ಮಾತ್ರ ABS ಸೆನ್ಸರ್ ಆಕ್ಟಿವೇಟ್ ಆಗಿದೆ ಅಂತ ಅರ್ಥ, ಇಲ್ಲ ರನ್ನಿಂಗ್ ಅಲ್ಲಿ. ಸೊ ರನ್ನಿಂಗ್ ಅಲ್ಲಿ ಆಫ್ ಆಗಲಿಲ್ಲ ಅಂದ್ರೆ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಅವಾಗ ಸರ್ವಿಸ್ ಸ್ಟೇಷನ್ ಬಂದು ಸೆನ್ಸರ್ನ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮೋಸ್ಟ್ ಇಂಪಾರ್ಟೆಂಟ್, ಇಲ್ಲೊಂದು ಮೋಲ್ ಫಂಕ್ಷನ್ ಲೈಟ್ ಬರುತ್ತೆ ನೋಡಿ. ಇದು ವೆಹಿಕಲ್ ಸೆನ್ಸಾರ್. ವೆಹಿಕಲ್ ಅಲ್ಲಿ ಏನೇ ಒಂದು ಪ್ರಾಬ್ಲಮ್ ಫೇಸ್ ಆಗ್ತಿದೆ ಅಂದ್ರೆ ಈ ಲೈಟ್ ನಿಮಗೆ ಬ್ಲಿಂಕ್ ಆಗುತ್ತೆ. ಸಪೋಸ್ ಸೆಲ್ಫ್ ಸ್ಟಾರ್ಟ್ ಪ್ರಾಬ್ಲಮ್ ಬಂತು, ಅಥವಾ ನಿಮ್ಗೆ ರೇಡಿಯೇಟರ್ ಫ್ಯಾನ್ ಓಡದಲ್ಲೇ ನಿಂತೋಯ್ತು, ಅಥವಾ ಕೂಲೆಂಟ್ ಅಲ್ಲಿ ಕಮ್ಮಿ ಆಗಿ ಅದು ಹೀಟ್ ಆಯ್ತು ಅಂದ್ರೆ ಈ ಮಾರ್ಕ್ ಬಂದ್ಬಿಡುತ್ತೆ. ಸಪೋಸ್ ನೀವು ಏನಾರ ಗಾಡಿ ಬಿತ್ತು, ಅಚಾನಕ್ ರನ್ನಿಂಗ್ ಮೂವ್ಮೆಂಟ್ ಅಲ್ಲಿ ಬಿತ್ತು ಅಂದ್ರೆ ಈ ಮಾರ್ಕ್ ಬ್ಲಿಂಕ್ ಆಗುತ್ತೆ. ಅವಾಗ ಸರ್ವಿಸ್ ಸ್ಟೇಷನ್ ಬಂದು ಸಿಸ್ಟಮ್ಗೆ ಕನೆಕ್ಟ್ ಮಾಡಿಕೊಂಡು ಪ್ರಾಬ್ಲಮ್ ನ ರೆಕ್ಟಿಫೈ ಮಾಡ್ಕೊಂಡು. ಸೊ ಸೇಮ್ ಬಟನ್ ಏನೇ ಅಜಾರ್ಡ್ 4 ಇಂಡಿಕೇಟರ್ನ ಅಟ್ ಅ ಟೈಮಲ್ಲಿ ನೀವು ಆಕ್ಟಿವೇಟ್ ಮಾಡ್ಕೊಬಹುದು. ಬೇಡ ಅಂದ್ರೆ ಆಫ್ ಮಾಡ್ಕೊಂಡು ಸಿಂಗಲ್ ಇಂಡಿಕೇಟರ್ನ ನೀವು ಇಲ್ಲಿ ಆಕ್ಟಿವೇಟ್ ಮಾಡ್ಕೊಬಹುದು. ಹೈ ಬೀಮು, ಲೋ ಬೀಮು. ಸೊ ಡೇ ಟೈಮಲ್ಲಿ ಓಡಿಸ್ಬೇಕಾದ್ರೆ ಈ ತರನೇ ಗಾಡಿ. ಸಪೋಸ್ ನಿಮ್ಗೆ ಏನಾರು ಫೋಕಸ್ ಬೇಕು ಅಂದ್ರೆ ಹೈ ಬೀಮ್ಗೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಲೋ ಬೀಮು. ಇದು ಬಂದು ಫಾಸ್ಟ್. ಸೊ ಇದು ಟೈರ್ ಪ್ರೆಷರ್ ಬಂದು ಫ್ರಂಟ್ 29, ಬ್ಯಾಕ್ 33, 29, 33. ಸೊ ನಿಮ್ಗೆ ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ಮೆನ್ಷನ್ ಮಾಡಿದೆ 29, 33 ಇಲ್ಲಿರುತ್ತೆ. ಸೊ ಯಮಾದಲ್ಲಿ ಎಲ್ಲರೂ ಪೆಟ್ರೋಲ್ ಬಂಕ್ ಅಲ್ಲಿ ಇಡಿಸ್ಬೇಕಾದ್ರೆ ಮೆನ್ಷನ್ ಮಾಡ್ತೀನಿ ಇಡ್ತಿಲ್ಲ ಅಂದ್ರೆ ಅವರು ಬೇರೆ ಬೇರೆ ನಂಬರ್ಸ್ ಇನ್ಕ್ರೀಸ್ ಮಾಡಿ ಹಿಡಿತಾರೆ 29, 33. ಸೊ ಫಸ್ಟ್ ಸರ್ವಿಸ್ ಹೋಗೋ 29, 33 ಫಸ್ಟ್ ಸರ್ವಿಸ್ ಹೋಗೋವರೆಗೂ ಸ್ಪೀಡ್ ಲಿಮಿಟ್ ಬಿಲೋ 70. 80 ವರೆಗೂ ಟಚ್ ಆಗ್ಬೋದು. ಯಾಕಂದ್ರೆ 80 ವರೆಗೂ ಯಾಕೆ ಟಚ್ ಮಾಡ್ಬೋದು ಅಂತಂದ್ರೆ 6 ಗೇರ್ ಬಾಕ್ಸ್ 6 ಗೇರ್ ಬರುತ್ತೆ. ಇವಾಗ 6 ಗೇರ್ ನೀವು ಟಚ್ ಮಾಡಬೇಕಾದ್ರೆ ಗಾಡಿ ಒಂದು 80 ಇಲ್ಲಾರೆ ಇರಬೇಕು. ಇಲ್ಲ ಲಾಂಗ್ ಡ್ರೈವ್ ಹೋಗ್ತೀನಿ ಅಂದ್ರೆ ಲಾಂಗ್ ಡ್ರೈವ್ ಹೋಗ್ಬಿಟ್ಟು ಬರ್ಬೋದು. ಒಂದು ಸ್ಪೀಡ್ ಮೇಂಟೈನ್ ಮಾಡ್ಕೊಳ್ಳಿ. ಸೊ 90 ಬೇಡ, ಯಾಕಂದ್ರೆ ಹೊಸ ಇಂಜಿನಲ್ಲಿ ಆ ಪಿಸ್ಟನ್ ಕೂರಬೇಕು ನಿಮಗೆ. 70, 80 ವರೆಗೂ ಟಚ್ ಮಾಡ್ಕೊಳ್ಳಿ ಅಷ್ಟು. ಇನ್ನೇನೋ ಡೌಟ್ಸ್ ಇದೆ ನಿಮಗೆ? ಓಕೆ ಥ್ಯಾಂಕ್ ಯು. ಓಕೆಲ್ಲ ತಗೊಂಡ್ರಾ?